ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಶ್ಮನಿ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ನಾವು ರವೆ ರೊಟ್ಟಿ ಅಂತ ತಿಂತಾನೆ ಇರ್ತೀವಿ. ಮ್ಯಾಕ್ಸಿಮಮ್ ನಾವು ಏನೇ ರೊಟ್ಟಿ ಮಾಡಿದ್ರೂ ನಾವು ಬಳಸೋದು ಕೊತ್ತಂಬರಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ನಾವು ಬಳಸ್ತಾ ಇರ್ತೀನಿ. ಆವಾಗವಾಗ ಕ್ಯಾರೆಟ್ ಮಕ್ಕಳು ತರಕಾರಿ ತಿನ್ನಲ್ಲ ಅಂತೇಳಿ ಕ್ಯಾರೆಟ್ ಎಲ್ಲ ಬಳಸ್ತಾ ಇರ್ತೀವಿ. ಬಟ್ ಇಲ್ಲೇನಪ್ಪ ಅಂತಂದರೆ ನಾನು ರವೆ ರೊಟ್ಟಿ ಮಾಡ್ತಾಯಿದ್ದೀನಿ. ಬಟ್ ಇದಕ್ಕೆ ಸೌತೆಕಾಯಿನ ಜಾಸ್ತಿ ಬಳಸಿ ಇಲ್ಲಿ ರವೆ ರೊಟ್ಟಿನ ಮಾಡ್ತಾಯಿದ್ದೀನಿ. ಏನಕ್ಕೆ ಸೌತೆಕಾಯಿನ ಬಳಸಿ ಮಾಡ್ತಾಯಿದ್ದೀನಿ ಅಂದರೆ ಬಿಸಿಲುಕಾಲ ಆಗಿರೋದ್ರಿಂದ ಸೌತೆಕಾಯಿ ಬಾಡಿನ ಕೂಲ್ ಮಾಡುತ್ತೆ ಮತ್ತು ಜೀರ್ಣನೂ ಮಾಡುತ್ತೆ ಅಂಥೇಳಿ, ಹೊಟ್ಟೆ ಎಲ್ಲ ತಣ್ಣಗಿರುತ್ತೆ ಅಂಥೇಳಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ನೀವು ನೋಡಿರ್ಬೋದು, ನಾನು 1 ಕಪ್ಪು ಅಷ್ಟು ರವೆ ತೊಗೊಂಡು ಒಂದು ಸೌತೆಕಾಯಿ, ಚಿಕ್ಕದು ಸೌತೆಕಾಯಿನ ಕಂಪ್ಲೀಟಾಗಿ ಸಣ್ಣಗಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ 2 ದೊಡ್ಡ ಈರುಳ್ಳಿನ ಹಾಕಿ ಕಟ್ ಮಾಡಿಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ, ಜೀರಿಗೆ, ಉಪ್ಪು ಇಷ್ಟನ್ನು ಹಾಕಿ ನೀರು ಹಾಕಿ ಕಲಸಿಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡಿದ್ದೀನಿ, ನೀವು ಬೇಕಂದರೆ ಬಳಸ್ಕೋಬೋದು. ಸೊ ಇದನ್ನು ನಾವು ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆ ನೆನೆಸಿಟ್ಬಿಟ್ರೆ ರವೆ ಕ್ಲೀನಾಗೆ ನೆಂದಿರುತ್ತೆ. ಆವಾಗ ನಾವು ತವ ಮೇಲೆ ಹಾಕ್ಸಿ ಬಿಡ್ಬೇಕಾದ್ರೆ ಬೇಗನೆ ಬೇಯುತ್ತೆ ಮತ್ತು ಸಾಫ್ಟಾಗೂ ಇರುತ್ತೆ. ಆದ್ದರಿಂದ ನಾನು ಇಲ್ಲಿ ಸೌತೆಕಾಯಿನ ಬಳಸಿ ಮಾಡ್ತಾಯಿದ್ದೀನಿ. ಈವನ್ ಮನೇಲಿ ಮಕ್ಕಳಿಗೆ ಇನ್ನೇನು ರಜೆ ಸ್ಟಾರ್ಟ್ ಆಗುತ್ತಲ್ಲ, ಸೊ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ ರೀತಿಲೂ ಈ ರೀತಿಲಿ ರೊಟ್ಟಿ ಮಾಡಿ ಕೊಡ್ಬೋದು. ಸೊ ಅದರಿಂದ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನಾನು ತವ ಇಟ್ಕೊಂಡು ತವ ಸ್ವಲ್ಪ ಬೆಚ್ಚಗಾಗ್ತಾ ಇದ್ದಂಗೆ ನೀರು ಹಾಕಿ ಮತ್ತು ಎಣ್ಣೆ ಹಾಕಿ ಅದನ್ನು ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ನಾನು ತವ ಮೇಲೇ ರೊಟ್ಟಿನ ತಡ್ತಾಯಿದ್ದೀನಿ. ನೀವು ಬೇಕಂತಂದರೆ ಬಟರ್ ಪೇಪರ್ ಬರುತ್ತಲ್ಲ, ಬಟರ್ ಪೇಪರ್ ಮೇಲೆ ಮತ್ತು ನಾವು ಬಳಸೋ ಎಣ್ಣೆ ಕವರೆಲ್ಲ ಇರುತ್ತಲ್ಲ, ಆ ಎಣ್ಣೆ ಕವರ್ ಮೇಲೂ ಬಳಸ್ಬೋದು. ಅದ್ರ ಮೇಲೂ ತೊಟ್ಟಿ ನಾವು ಬಳಸ್ಕೋಬೋದು. ಇದು ತುಂಬಾ ಸಿಂಪಲ್ಲು ಮತ್ತು ದಿಢೀರಂತ ಆಗುವಂಥ ರೊಟ್ಟಿ. ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಮಕ್ಕಳಿಗೆ ಈವ್ನಿಂಗ್ ಟೈಮಲ್ಲಿ ರೊಟ್ಟಿ ಥರನೂ ಇದು ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ತವ ಮೇಲೆ ತಟ್ಕೊಂಡ್ಮೇಲೆ ನಮಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಬೇಕಂತಂದರೆ ನೀವು ತುಪ್ಪ ಸಹ ಬಳಸ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಈಗ ಕಂಪ್ಲೀಟಾಗಿ ರವೆ ರೊಟ್ಟಿ, ಸೌತೆಕಾಯಿ ರವೆ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ. ತಿನ್ನೋದಕ್ಕೂ ತುಂಬಾ ಸಾಫ್ಟಾಗಿರುತ್ತೆ. ರೊಟ್ಟಿ ಅಷ್ಟು ಗಟ್ಟಿ ಆಗೋದೇ ಇಲ್ಲ, ಏಕೆಂತಂದರೆ ನಾವು ಸೌತೆಕಾಯಿ ಬಳಸಿರೋದ್ರಿಂದ ರೊಟ್ಟಿ ಗಟ್ಟಿ ಆಗೋಲ್ಲ. ಬಿಸಿಲು ಕಾಲದಲ್ಲಿ ಗಟ್ಟಿ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಇಲ್ಲಿ ರೊಟ್ಟಿ ಗಟ್ಟಿ ಆಗೋಲ್ಲ, ಏಕೆಂತಂದರೆ ನಾವು ಸೌತೆಕಾಯಿನ ಹೆಚ್ಚಾಗಿ ಬಳಸಿರೋದ್ರಿಂದ ರೊಟ್ಟಿ ಗಟ್ಟಿ ಆಗೋಲ್ಲ. ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಸಿಯಾಗಿ ಮಾಡ್ಕೋಬೋದು. ಇದ್ರ ಜೊತೆಗೆ ನಾನು ಮೊಸರು ಮತ್ತು ಉಪ್ಪಿನಕಾಯಿನ ಬಳಸ್ತಾ ಇದ್ದೀನಿ. ಮೊಸರು ಪಲ್ಯ ಅದು ಇದು ಕಾಮನಾಗಿ ಕೊಡ್ತಾ ಇರ್ತೀವಿ. ಮೊಸರೇ ಕೊಡೋದ್ರಿಂದ ಮಕ್ಕಳಿಗೆ ಮೊಸರು ಕೊಟ್ಟಾಗೂ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.